ನಗರಿ ಕಣಜ ಕಲಬುರಗಿಯಲ್ಲಿ ಕೈ ಕೊಟ್ಟಂತಹ ಮುಂಗಾರು. ಬರದ ಭೀತಿಯಿಂದ ಕಲಬುರಗಿ ಜಿಲ್ಲೆಯ ರೈತ ಕಂಗಾಲಾಗಿ ಹೋಗಿದ್ದಾರೆ. ವರುಣನಿಗಾಗಿ ಆಕಾಶ ನೋಡುತ್ತಾ ಕುಳಿತಿದ್ದಾರೆ ಅನ್ನದಾತರು. ಜೂನ್ ಮುಗಿತಾ ಬಂತು, ಇನ್ನೂ ಕೂಡ ಮಳೆರಾಯನ ಸುದ್ದಿನೇ ಇಲ್ಲ. ಇಷ್ಟೊತ್ತಿಗೆ ಭರ್ತಿ ಮಳೆ ಆಗಬೇಕಾಗಿತ್ತು ಜಿಲ್ಲೆಯಲ್ಲಿ. ಆದರೆ ಈ ಬಾರಿ ಮುಂಗಾರು ಕೈ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ರೈತರು ಇದೀಗ ಕಂಗಾಲಾಗಿದ್ದಾರೆ. ಸೋಯಾ, ಉದ್ದು, ಹೆಸರು, ತೊಗರೆ ಬಿತ್ತನೆ ಪ್ರಮಾಣದಲ್ಲಿ ಕುಂಠಿತ ಆಗಿದೆ. ಕಲಬುರಗಿಯಲ್ಲಿ ವಾಡಿಕೆಗಿಂತ 50%ಕ್ಕೂ ಹೆಚ್ಚು ಮಳೆಯ ಅಭಾವ ಆಗಿದೆ. ಜೂನ್ವರೆಗೂ 7 ಮಿಲಿಮೀಟರ್ ಮಳೆ ಆಗಬೇಕಿತ್ತು. ಆದರೆ ಈಗ ಆಗಿರುವಂಥದ್ದು ಮಳೆ ಕಮ್ಮಿ. ವರುಣನಿಗಾಗಿ ಆಕಾಶ ನೋಡ್ತಾ ಇದ್ದಾರೆ ಅನ್ನದಾತರು. ಬರದ ಭೀತಿ ಕಾಡ್ತಾ ಇದೆ ಈ ವರ್ಷ. ಮೊದಲೇ ಈ ವರ್ಷ ಮಳೆ ಕಮ್ಮಿ ಆಗುತ್ತೆ ಅಂತ ಹವಾಮಾನ ಇಲಾಖೆ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿದೆ. ಇಂಥದ್ರ ನಡುವೆ ಜೂನ್ ಮುಗಿತಾ ಬಂದರೂ ಕೂಡ ನಿರೀಕ್ಷೆಯ ಪ್ರಮಾಣದಲ್ಲಿ ಮಳೆ ಆಗಿಲ್ಲ ಅಂತ ಅನ್ನದಾತ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಆಕಾಶ ನೋಡ್ತಾ ಇದ್ದಾರೆ. ಬೆಂಗಳೂರಿಗೆ ಒಂದು ಪಾಯದ ಪೂಜೆ ರೀತಿ ಇಲ್ಲಿ ಹಿಂದೆ 4 ಗೋಪುರಗಳು ಈ ಭಾಗದಲ್ಲಿ ಇತ್ತು, ಇಲ್ಲೇ ಇತ್ತು ಚಿಕ್ಕ ಚಿಕ್ಕ ಗೋಪುರಗಳು. ಬಟ್ ಇವತ್ತು ನಗರೀಕರಣ ಆದಾಗ ಏನು ವ್ಯಾಪಾರದ ಕೇಂದ್ರಗಳು ಹೆಚ್ಚೇ ಆಗಿರೋದ್ರಿಂದ ಇವತ್ತು ಅವೆಲ್ಲ ಇಲ್ಲಿ ನಶಿಸಿ ಹೋಗಿದ್ದಾವೆ. ಇದನ್ನು ನಾವು ಮುಂದಿನ ದಿನಗಳಲ್ಲಿ ಇಡೀ ಈ ಒಂದು ಕರ್ನಾಟಕಕ್ಕೆ ವಿಶ್ವ ಕಿರೀಟವನ್ನು ತರಿಸುವಂಥ ಬೆಂಗಳೂರಿಗೆ ಈ ಸ್ಥಳ ಉಗಮ ಸ್ಥಳ ಅಂತ ತಿಳಿಸೋಕ್ಕೆ ಮತ್ತು ಎಷ್ಟೋ ಜನಗಳಿಗೆ, ಕೋಟ್ಯಾಂತರ ಜನಗಳಿಗೆ ಯಾರಿಗೂ ಈ ವಿಷಯ ಗೊತ್ತಿರಲ್ಲ. ಇಂಥ ಒಂದು ಕೆಲಸವನ್ನು ನಮ್ಮ ಫೌಂಡೇಶನ್ ವತಿಯಿಂದ ನಮ್ಮ ರಾಜಾಜಿನಗರದಿಂದ ಬಂದಿರೋಂಥ ನಮ್ಮ ತಾಯಂದಿರು, ಅಕ್ಕಂದಿರು, ನಮ್ಮೆಲ್ಲ ಮಾರ್ಗದರ್ಶಕರ ಸಮ್ಮುಖದಲ್ಲಿ ನಾವೆಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಬೆಂಗಳೂರಿನ ಕಲಬುರಗಿ ಜಿಲ್ಲೆಯ ರೈತ ಕಂಗಾಲಾಗಿ ಹೋಗಿದ್ದಾರೆ. ವರುಣನಿಗಾಗಿ ಆಕಾಶ ನೋಡುತ್ತಾ ಕುಳಿತಿದ್ದಾರೆ ಅನ್ನದಾತರು. ಜೂನ್ ಮುಗಿತಾ ಬಂತು, ಇನ್ನೂ ಕೂಡ ಮಳೆರಾಯನ ಸುದ್ದಿನೇ ಇಲ್ಲ. ಇಷ್ಟೊತ್ತಿಗೆ ಭರ್ತಿ ಮಳೆ ಆಗಬೇಕಾಗಿತ್ತು ಜಿಲ್ಲೆಯಲ್ಲಿ. ಆದರೆ ಈ ಬಾರಿ ಮುಂಗಾರು ಕೈ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ರೈತರು ಇದೀಗ ಕಂಗಾಲಾಗಿದ್ದಾರೆ. ಸೋಯಾ, ಉದ್ದು, ಹೆಸರು, ತೊಗರೆ ಬಿತ್ತನೆ ಪ್ರಮಾಣದಲ್ಲಿ ಕುಂಠಿತ ಆಗಿದೆ. ಕಲಬುರಗಿಯಲ್ಲಿ ವಾಡಿಕೆಗಿಂತ 50%ಕ್ಕೂ ಹೆಚ್ಚು ಮಳೆಯ ಅಭಾವ ಆಗಿದೆ. ಜೂನ್ವರೆಗೂ 7 ಮಿಲಿಮೀಟರ್ ಮಳೆ ಆಗಬೇಕಿತ್ತು. ಆದರೆ ಈಗ ಆಗಿರುವಂಥದ್ದು ಮಳೆ ಕಮ್ಮಿ. ವರುಣನಿಗಾಗಿ ಆಕಾಶ ನೋಡ್ತಾ ಇದ್ದಾರೆ ಅನ್ನದಾತರು. ಬರದ ಭೀತಿ ಕಾಡ್ತಾ ಇದೆ ಈ ವರ್ಷ. ಮೊದಲೇ ಈ ವರ್ಷ ಮಳೆ ಕಮ್ಮಿ ಆಗುತ್ತೆ ಅಂತ ಹವಾಮಾನ ಇಲಾಖೆ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿದೆ. ಇಂಥದ್ರ ನಡುವೆ ಜೂನ್ ಮುಗಿತಾ ಬಂದರೂ ಕೂಡ ನಿರೀಕ್ಷೆಯ ಪ್ರಮಾಣದಲ್ಲಿ ಮಳೆ ಆಗಿಲ್ಲ ಅಂತ ಅನ್ನದಾತ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಆಕಾಶ ನೋಡ್ತಾ ಇದ್ದಾರೆ. ಬೆಂಗಳೂರಿಗೆ ಒಂದು ಪಾಯದ ಪೂಜೆ ರೀತಿ ಇಲ್ಲಿ ಹಿಂದೆ 4 ಗೋಪುರಗಳು ಈ ಭಾಗದಲ್ಲಿ ಇತ್ತು, ಇಲ್ಲೇ ಇತ್ತು ಚಿಕ್ಕ ಚಿಕ್ಕ ಗೋಪುರಗಳು. ಬಟ್ ಇವತ್ತು ನಗರೀಕರಣ ಆದಾಗ ಏನು ವ್ಯಾಪಾರದ ಕೇಂದ್ರಗಳು ಹೆಚ್ಚೇ ಆಗಿರೋದ್ರಿಂದ ಇವತ್ತು ಅವೆಲ್ಲ ಇಲ್ಲಿ ನಶಿಸಿ ಹೋಗಿದ್ದಾವೆ. ಇದನ್ನು ನಾವು ಮುಂದಿನ ದಿನಗಳಲ್ಲಿ ಇಡೀ ಈ ಒಂದು ಕರ್ನಾಟಕಕ್ಕೆ ವಿಶ್ವ ಕಿರೀಟವನ್ನು ತರಿಸುವಂಥ ಬೆಂಗಳೂರಿಗೆ ಈ ಸ್ಥಳ ಉಗಮ ಸ್ಥಳ ಅಂತ ತಿಳಿಸೋಕ್ಕೆ ಮತ್ತು ಎಷ್ಟೋ ಜನಗಳಿಗೆ, ಕೋಟ್ಯಾಂತರ ಜನಗಳಿಗೆ ಯಾರಿಗೂ ಈ ವಿಷಯ ಗೊತ್ತಿರಲ್ಲ. ಇಂಥ ಒಂದು ಕೆಲಸವನ್ನು ನಮ್ಮ ಫೌಂಡೇಶನ್ ವತಿಯಿಂದ ನಮ್ಮ ರಾಜಾಜಿನಗರದಿಂದ ಬಂದಿರೋಂಥ ನಮ್ಮ ತಾಯಂದಿರು, ಅಕ್ಕಂದಿರು, ನಮ್ಮೆಲ್ಲ ಮಾರ್ಗದರ್ಶಕರ ಸಮ್ಮುಖದಲ್ಲಿ ನಾವೆಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಬೆಂಗಳೂರಿನ ಕಿರೀಟ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.